ಕೇರಳದ ವಯನಾಡಿನಲ್ಲಿರುವ ಪ್ರಮುಖ ಪ್ರವಾಸಿ ತಾಣಗಳು. ಎಡಕಲ್ ಗುಹೆ. ಇದು ಕೇರಳದಲ್ಲಿರುವ ನೈಸರ್ಗಿಕ ಗುಹೆಯಾಗಿದೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 1200 ಮೀಟರ್ ಎತ್ತರದಲ್ಲಿದೆ. ರಾಮನ ಮಕ್ಕಳಾದ ಲವ ಮತ್ತು ಕುಶ ಪರ್ವತದ ಮೇಲೆ ಬಾಣಗಳನ್ನು ಹೊಡೆಯುವ ಮೂಲಕ ಈ ಗುಹೆಯನ್ನು ರಚನೆ ಮಾಡಿದರು ಎಂದು ನಂಬಲಾಗುತ್ತದೆ. ಈ ಗುಹೆಯನ್ನು ಅಂಪುಕುತಿ ಮಾಲಾ ಎಂದು ಕರೆಯುತ್ತಾರೆ. ಕುರುವ ದ್ವೀಪ. ಪ್ರಶಾಂತತೆ ಮತ್ತು ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾದ ಕೇರಳದ ವಯನಾಡಿನ ಕುರುವ ದ್ವೀಪವು ಛಾಯಾಗ್ರಹಣದಲ್ಲಿ ಆಸಕ್ತಿಯುಳ್ಳವರಿಗೆ ಅತ್ಯುತ್ತಮ ಸ್ಥಳವಾಗಿದೆ. ಕುರುವ ದ್ವೀಪವು ತಾಜಾ ಗಾಳಿ ಮತ್ತು ಹಸಿರು ಪರಿಸರದಿಂದ ತುಂಬಿದ್ದು ಪ್ರವಾಸಿಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಈ ದ್ವೀಪಗಳು ನಿತ್ಯ ಹರಿದ್ವರ್ಣ ಕಾಡುಗಳಿಂದ ದಟ್ಟವಾಗಿ ಆವೃತವಾಗಿವೆ ಮತ್ತು ನದಿತೊರೆಗಳಿಂದ ತುಂಬಿಕೊಂಡಿವೆ ಮತ್ತು ಈ ಸ್ಥಳವು ಯಾವುದೇ ತೊಂದರೆ ಅಥವಾ ಮಾಲಿನ್ಯವನ್ನು ಆಕರ್ಷಿಸುವುದಿಲ್ಲ. ಬೋಟಿಂಗ್, ರಾಫ್ಟಿಂಗ್ ಮತ್ತು ಪ್ರಕೃತಿ ವಾಕಿಂಗ್ ಇತ್ಯಾದಿ ಚಟುವಟಿಕೆಗಳನ್ನು ಸಹ ಇಲ್ಲಿ ಕೈಗೊಳ್ಳಬಹುದು. ಚೆಂಬ್ರಾ ಶಿಖರ. ಸಮುದ್ರ ಮಟ್ಟದಿಂದ 2100 ಮೀಟರ್ ಎತ್ತರದಲ್ಲಿರುವ ಚೆಂಬ್ರಾ ಕೇರಳದ ವಯನಾಡ್ ಜಿಲ್ಲೆಯ ಅತಿ ಎತ್ತರದ ಶಿಖರವಾಗಿದೆ. ಅಪರೂಪದ ಸಸ್ಯ ಮತ್ತು ಪ್ರಾಣಿಗಳನ್ನು ಇಲ್ಲಿ ಗಮನಿಸಬಹುದಾಗಿದೆ. ಟ್ರೆಕ್ಕಿಂಗ್ಗೆ ಅತ್ಯುತ್ತಮ ಸ್ಥಳವಾಗಿದ್ದು ಪಾಲಕ್ಕಾಡ್ ಪಟ್ಟಣದಿಂದ 3 ಗಂಟೆಗಳ ಚಾರಣ, ಧೋನಿ ಬೆಟ್ಟಗಳು ಪ್ರವಾಸಿಗರಿಗೆ ಸೂಕ್ತವಾದ ಪಿಕ್ನಿಕ್ ತಾಣವಾಗಿದೆ. ಬೆಂಗಳೂರಿನಿಂದ ಚೆಂಬ್ರಾ ಶಿಖರವು ಸುಮಾರು 306 ಕಿಲೋಮೀಟರ್ ದೂರದಲ್ಲಿದೆ. ಸೂಚಿಪಾರ ಜಲಪಾತ. ಇದು ಕೇರಳದ ವಯನಾಡಿನಲ್ಲಿರುವ ಸುಂದರ ಜಲಪಾತಗಳಲ್ಲಿ ಒಂದಾಗಿದೆ. ಈ ಜಲಪಾತವು ದಟ್ಟವಾದ ಹಸಿರು ಕಾಡುಗಳಿಂದ ಆವೃತವಾಗಿದೆ. ಇದನ್ನು ಸೆಂಟಿನಲ್ ರಾಕ್ ಜಲಪಾತ ಎಂದು ಸಹ ಕರೆಯಲಾಗುತ್ತದೆ. 100 ರಿಂದ 200 ಅಡಿ ಎತ್ತರದಿಂದ ಇಲ್ಲಿ ನೀರು ತೆಳುವಾಗಿ ಬೀಳುತ್ತದೆ ಮತ್ತು ಈ ಜಲಪಾತವು ಟ್ರೆಕ್ಕಿಂಗ್ ಮತ್ತು ರಾಕ್ ಕ್ಲೈಂಬಿಂಗ್ಗೆ ಸೂಕ್ತವಾದ ಸ್ಥಳವಾಗಿದ್ದು ರಾಕ್ ಕ್ಲೈಂಬಿಂಗ್, ಟ್ರೆಕ್ಕಿಂಗ್ ಮತ್ತು ಹೈಕಿಂಗ್ ನಂತಹ ಕೆಲವು ಚಟುವಟಿಕೆಗಳನ್ನು ಇಲ್ಲಿ ಕೈಗೊಳ್ಳಬಹುದು. ಫ್ಯಾಂಟಮ್ ರಾಕ್. ವಯನಾಡಿನಲ್ಲಿ ಮತ್ತೊಂದು ಆಕರ್ಷಣೆ ಹೊಂದಿರುವ ಪ್ರವಾಸಿ ತಾಣ ಅಂದರೆ ಅದು ಫ್ಯಾಂಟಮ್ ರಾಕ್. ತಲೆಬುರುಡೆಯನ್ನು ಹೋಲುವ ಕಲ್ಲಿನ ರಚನೆಯು ಪ್ರಕೃತಿಯ ಕಲಾತ್ಮಕತೆಗೆ ಒಂದು ವಿಶಿಷ್ಟ ಉದಾಹರಣೆಯಾಗಿದೆ. ಇದು ಸಮುದ್ರ ಮಟ್ಟದಿಂದ 2600 ಅಡಿ ಎತ್ತರದಲ್ಲಿದೆ. ಇದು ಚಿಂಗೇರಿ ಮಾಲಾ ಬಳಿ ಇದೆ. ಎಡಕಲ್ ಗುಹೆಗಳು ಸಹ ಇದರ ಹತ್ತಿರದಲ್ಲೇ ಇವೆ. ಈ ಸ್ಥಳದಲ್ಲಿ ಟ್ರೆಕ್ಕಿಂಗ್ ಕೂಡ ಕೈಗೊಳ್ಳಬಹುದು. ಚಾರಣ ಸಾಹಸಗಾರರಿದ್ದಲ್ಲಿ, ಫೋಟೋಗ್ರಫಿಯಲ್ಲಿ ಮತ್ತು ಪ್ರಕೃತಿ ವೀಕ್ಷಣೆಯಲ್ಲಿ ಆಸಕ್ತಿ ಇದ್ದಲ್ಲಿ ಕೇರಳದ ವಯನಾಡು ಜಿಲ್ಲೆಗೆ ಭೇಟಿ ನೀಡಿ ಮತ್ತು ಆನಂದಿಸಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.